ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಸರ್ ಹೇಳಿ ಸರ್. ಇಲ್ಲ ನೋಡಿದೆ, ಅದು ಏನು ಮನವಿ ಪತ್ರ ಕೊಟ್ರಿ ಮೇಡಮ್? ಒಂದು ಅಂದ್ರೆ ಇವಾಗ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಹೌದು, ಅದು ಮೆಸೇಜ್ ಹಾಕ್ತಾ ಇದ್ವಿ. ಸ್ವಲ್ಪ ಇಲ್ಲೇ ರಾಜ್ಯಾಧ್ಯಕ್ಷರು ಇದಾರೆ ನನ್ನ ಜೊತೆ. ಸ್ವಲ್ಪ ಬ್ಯಾಂಕ್ ಲೋ ಆಗಿತ್ತು, ನಿಮಗೆ ಮೆಸೇಜ್ ಹಾಕೋಣ ಅಂತಂದ್ರೆ ಹೋಗ್ಬಿಟ್ಟು ಕ್ಲಾಸ್ ಮಾಡಿ ಮೆಸೇಜ್ ಹಾಕೋಣ ಅಂತಂದೇಳಿ ಅಂದ್ರು. ಹಂಗಾಗಿ ಸುಮ್ಮನಾದ್ವಿ. ಅದೇನು ಅಂತ ಹೇಳಿದ್ರೆ, ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು ಪ್ಲಾಟ್ಫಾರ್ಮ್ ಇಂದ ಇಂಥ ಪ್ಲಾಟ್ಫಾರ್ಮ್ಗೆ ತಗೊಂಡು ಬಂದು ಕರ್ಕೊಂಡೋಗಿ ಬಿಡೋದಕ್ಕೆ, ಕರ್ಕೊಂಬರೋದಕ್ಕೆ ಬ್ಯಾಟ್ರಿ ಗಾಡಿಗಳು ಇದ್ವಲ್ಲ, ಆ ಗಾಡಿಗಳು ನಿಂತು ಬಿಟ್ಟಿದಾವಂತೆ. ಹಂಗಾಗಿ ಅದನ್ನ ಬ್ಯಾಟ್ರಿ ಗಾಡಿಗಳು ಬೇಕೇ ಬೇಕು ಅಂತಂದೇಳಿ ಒಂದು ಮನವಿ ಕೊಡಕ್ಕಂತೇಳಿ ಬೀದರಿಂದ ಬಂದಿದ್ರು. ಇಲ್ಲಿ ನಾವು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ ಒಂದು DRM ಅವರಿಗೆ ಲೆಟ್ರ್ ಕೊಡಕ್ಕೆ ಹೋದ್ವಿ. ಅವ್ರು ಹೇಳಿದ್ರು, ಇದು ಬಂದ್ಬಿಟ್ಟು ನಮಗೆ ಬರೀ 32 ಸ್ಟೇಷನ್ಗೆ ಮಾತ್ರ ಸೀಮಿತ. ವಿಭಾಗ ವಲಯ ಮಟ್ಟಗಳಲ್ಲಿ ಇರ್ತವೆ, ನಿಮ್ಮ ವಲಯ ಮಟ್ಟಗಳಲ್ಲಿ ನೀವು ಕೊಡಿ ಅಂತ ಹೇಳಿದ್ರು. ಜೊತೆಗೆ ಏನಂತಂದ್ರೆ, ಇನ್ನು ಇದಕ್ಕಿಂತ ನೀವು ಬ್ಯಾಟ್ರಿ ಗಾಡಿಗಳನ್ನ ಕೇಳ್ದ ಇರೋ ಥರನೇ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಅಲ್ಲಿ ಬೆಂಗಳೂರು ಇವಾಗ ಯಶವಂತಪುರದವರೆಲ್ಲ ನಡೀತಾ ಐತೆ, ಎಲ್ಲ ರಿಪೇರಿ ಮಾಡ್ತಾ ಇದ್ದೀವಿ. ಡಿಸೇಬಲ್ ಫ್ರೆಂಡ್ಲಿ ಆಗಿರೋ ಅಂಥವನ್ನೇ ಮಾಡ್ತಾ ಇದ್ದೀವಿ. ಲಿಫ್ಟ್ ಎಲ್ಲ ಬರುತ್ತೆ, ಆಮೇಲೆ ಇದು ಸ್ಟೇಜ್ ಎಲ್ಲ ಬರುತ್ತೆ. ಏನದು ಇದು ಬರುತ್ತಲ್ಲ ಸರ್, ಎಲಿವೇಟರ್ ಎಲ್ಲ ಬರುತ್ತೆ, ಎಲ್ಲ ಬರುತ್ತೆ. ನೀವು ಅದೇ ಇನ್ನೂ ತುಂಬ ಅದೊಂದು ಸರ್ಕ್ಯುಲೇಷನ್ ಕೊಟ್ಟಿದ್ದಾರೆ, ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಅನುಕೂಲ ಇದೆ ಅಂತಂದು ಹೇಳ್ಬಿಟ್ಟು ಒಂದು ಸರ್ಕ್ಯುಲೇಷನ್ ಕೊಟ್ಟಿದ್ದಾರೆ. ಅದನ್ನ ನಿಮ್ಗೆ ಹಾಕ್ತೀವಿ ಸರ್ ವಾಟ್ಸಪ್ ಹಾಕಿ ಮೇಡಮ್. ಮ್ಯಾಟ್ರ್ ಹಾಕಿ, ಇದು ವಾಯ್ಸ್ ಏನು ಬ್ಯಾಕ್ಗ್ರೌಂಡ್ ಹಾಕೋಣ, ಮತ್ತೆ ಮ್ಯಾಟ್ರ್ ಹಾಕ್ತೀರಿ ನೀವು? ನಮಸ್ತೆ ಬಸವರಾಜ್. ಶಿವಗೇನರ್ ನೋಡಿದ್ ಸರ್, ಅದು ಈಗ ಇದೊಂದು ಅಲ್ಲಿ ಯಶವಂತಪುರದಲ್ಲಿ ಕೆಲವೊಂದೆಲ್ಲ ಈಗ ಯಾರು ಜನ ನಾವು ಹೋಗಿರ್ತೇವೆ, ನಾವು ಅನುಭವಿಸಿದ ಹೇಳ್ತೀನಿ. ಹೌದು, ಅವೇನಾರ ಟೆಂಡರ್ ಇರ್ತಾವೇನ್ರಿ? ಅವು ಟೆಂಡರ್ ಇರ್ತಾವ ವರ್ಷಿಗೇನ? ಇಲ್ಲ, ಏನು ಇಲಾಖೆಯಿಂದ ಇರ್ತಾವ? ಇಲ್ಲ ಟೆಂಡರ್ ಇರಲಿ, ಇಲಾಖೆದ ಅವ್ರು ಇರ್ತಾರೆ, ಟೆಂಡರ್ ತಗೊಂಡಿರ್ತಾರೆ ಇಷ್ಟು ಗಾಡಿಗಳಿಗೆ ಅಂತೇಳಿ. ಬಟ್ ಅಲ್ಲಿ ಯಶವಂತಪುರದಲ್ಲಿ ಯಾಕೆ ನಿಲ್ಸಿದ್ರು ಅಂದ್ರೆ, ಈಗ ಅದೇನು ಡೆಮೊಲೇಷನ್ ಆಗಿದೆಯಲ್ಲ, ಆ ಡೆಮೊಲೇಷನ್ ಆಗಿದ್ದಕ್ಕೆ ಗಾಡಿಗಳು ಓಡಾಡೋ ಸ್ಥಿತಿಯಲ್ಲಿ ಇಲ್ಲ. ಒಂದ್ ಸ್ವಲ್ಪ ಸೈಡ್ ಕ್ರಾಸ್ ಆಗ್ಬಿಟ್ರೆ ಬಿದ್ದು ಬಿಡುತ್ತೆ. ಒಂದ್ಸಲ ಮೊನ್ನೆ ಬಿದ್ದು ಯಾರಿಗೋ ಬೋನ್ ಒಳಗಡೆ ಹೋಯ್ತದು. ಅಯ್ಯೋ, ಅದು ಆಯ್ತು. ಅದಕ್ಕೆ ಆ ಸೇವೆಯನ್ನು ಅಲ್ಲಿ ನಿಲ್ಸಿದ್ದೀವಿ. ಮತ್ತೆ ಎಲ್ಲ ಕಡೆನೂ ಸ್ಟಾರ್ಟ್ ಮಾಡ್ತೀವಿ, ಅದನ್ನ ರೀಸ್ಟಾರ್ಟ್ ಮಾಡ್ತೀವಿ. ಅದು ಮತ್ತೆ ಈಗ ಇನ್ನೊಂದು ಏನಂದ್ರೆ, ನಾವು ಕೇಳಿರೋದು ಅದ್ರ ಜೊತೆಯಲ್ಲಿ ಈಗ ಡಿಸೇಬಲ್ ಫ್ರೆಂಡ್ಲಿ ಗಾಡಿ ಅಂದ್ರೆ ಲೆವೆಲಿಂಗ್ ಬಾಡಿ ಪ್ಲಾಟ್ಫಾರ್ಮ್ಗಳು ಆಗಬೇಕು. ಹೌದಾ? ಅಂದ್ರೆ ಹಿರಿಯ ನಾಗರಿಕರು, ಅಂಗವಿಕಲರಿಗೂ ಮತ್ತೆ ಗರ್ಭಿಣಿ ತಾಯಂದ್ರಿಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ವಿ. ಅದನ್ನ ಡಿಮ್ಯಾಂಡಲ್ಲಿ ಹಾಕಿದ್ವಿ. ಅದು ಈಗಾಗಲೇ ದಿವ್ಯಾಂಗಜನ್ ಏನಿದೆ ನಮ್ದು ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಕಡೆಯಲ್ಲಿ ಅದೇ ಕಾನ್ಸೆಪ್ಟ್ ಪ್ರಕಾರ ಮಾಡ್ತಾ ಇದ್ದೀವಿ. ಬಟ್ ಅದಕ್ಕಿಂತ ಇನ್ನೂ ಉತ್ತಮವಾಗಿ ತಾಂತ್ರಿಕವಾಗಿ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಎಂಟ್ರೆನ್ಸ್ ಇಂದ ಹಿಡಿದು ನಿಮ್ಮ ಕೋಚ್ವರೆಗೂ ಒಂದು ಲಿಫ್ಟ್ ಸಿಸ್ಟಮ್ಮು, ಎಲಿಮೆಂಟ್ ಸಿಸ್ಟಮ್ ಬರುತ್ತೆ, ಅದೆಲ್ಲ ಅದ್ರ ಪ್ರಕಾರ ಅಪ್ಗ್ರೇಡ್ ಆಗ್ತಾ ಇದ್ದಾವೆ ಈಗೆಲ್ಲ. ಅಲ್ಲಿವರೆಗೂ ಕಾದು ನೋಡಿ, ಸ್ವಲ್ಪ ತ್ರಾಸ ಆಗುತ್ತೆ, ತಗೊಳ್ಳಿ. ಮತ್ತು ಎಲ್ಲೆಲ್ಲಿ ಇನ್ನೂ ಡೆಮೊಲೇಷನ್ ಮಾಡಿಲ್ಲ ಅಲ್ಲೆಲ್ಲ ಬ್ಯಾಟ್ರಿ ಗಾಡಿಗಳು ಸೇವೆ, ಎಲ್ಲಿ ಅಕಸ್ಮಾತ್ ನಿಂತಿದ್ರೆ ಅದನ್ನು ನಾವು ಚಾಲನೆಗೊಳಿಸ್ತೀವಿ ಅಂತೇಳಿ ಚಾಲನೆಗೊಳಿಸಿ ಇಲ್ಲಿ ಇವತ್ತಾಗಲ್ರಿ ಅವ್ರಿಗೆ ಒಂದು ಕಸ್ಟಮರ್ ಕೇರ್ ಇದೆ, ಅದಕ್ಕೆ ಅಂತ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರಿ, ಇವತ್ತು ನಮ್ಗೆ ಯಾರದೇ ವಿಕಲಚೇತನ ಬಂದರೆ ತಕ್ಷಣಕ್ಕೆ ಅವ್ರಿಗೆ ಸಹಾಯ ಮಾಡ್ಬೇಕಂತೇಳಿ ಅವ್ರು ಎತ್ಕೊಂಡು ನಾವು ಕೊಟ್ಟಿರೋದು ಡಿವಿಷನಲ್ ರೀಜನಲ್ ಮ್ಯಾನೇಜರ್ಗೆ ಲೆಟರ್ ಕೊಡಕ್ಕೆ ಬಂದಿದ್ದೀವಿ. ಬಟ್ ಇದರಲ್ಲಿ ಸಹಾಯಕ ಅಧಿಕಾರಿಗಳು ಇದ್ದರು, ಅವ್ರು ತಗೊಂಡು ಎಲ್ಲವೂ ಮಾತಾಡಿ ಮತ್ತೆ ಅದು ಏನೆಲ್ಲ ದಿವ್ಯಾಂಗಜನ್ ಪ್ರಾಜೆಕ್ಟ್ ಏನು ಹೇಳುತ್ತೆ, ಅದ್ರದ್ದೊಂದು ಸರ್ಕ್ಯುಲರ್ ಏನಿದೆ ಅನ್ನುವಂಥದ್ದು ಅವರೆಲ್ಲ ನಮಗೊಂದು ಕಾಪಿನೂ ಕೊಡಿದ್ರು, ಅದನ್ನು ನಿಮಗೆ ಹಾಕ್ತಾ ಇದ್ದೀವಿ.
ಆಯ್ತು ಸರ್. ಈಗ ಇದನ್ನೇ ಸಂಭಾಷಣೆಯನ್ನೇ ಬ್ಯಾಕ್ ಹಾಕೊಂಡು ವಿಡಿಯೋ ಮಾಡಿಬಿಡ್ತೀನಿ ರೀ, ಬೇರೆ ಟೈಪ್ ಮಾಡೋದು ಮತ್ತೆ ಟೈಪ್. ಈ ಸಂಭಾಷಣೆ ಹಾಕಿ ಒಂದು ವಿಡಿಯೋನ ಕಳಿಸ್ತೀವಿ ನಾವು ಎಲ್ಲೆಲ್ಲಿ ಮಾಡಿದ್ದೀವಿ ಅಂತ. ಹಾಂ 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 ಜೊತೆಗೆ ನಾವು ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಲೋಗೋ ಹಾಕ್ತೀವಿ ಬ್ಯಾಕ್ ಸೈಡು. ಹಾಂ 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 ಅದು ಆಲ್ರೆಡಿ ಬಂದಿದೆ ನಿಮ್ಗೆ ಅದರಲ್ಲಿ, ಅದನ್ನು ಹಾಕ್ಕೊಂಡು ನೀವು ಇದು ಮಾಡಿ ಇಂಟೆಲ್ ಮಾಡಿದ್ದಾರೆ ಅಂತ ರೈಲ್ವೆದು. ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ಲೋಗೋ ಇದೆ ಹಿಂದ್ಗಡೆ. ಆಯ್ತು 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 ಮಾಡ್ತೀನಿ. ಕಡಲೆಯಿಂದ ಬರೋ ಕಡದಲ್ಲಿ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡಿ ಸರ್. ಯಾಕಂದ್ರೆ ಇದು ರಾಜ್ಯದಲ್ಲಿ ಇದೊಂದು ಮಾದರಿ ಮತ್ತು ಇಲ್ಲಿಂದ ಒಂದು ಸುವ್ಯಾಜ್ಯ ಇದು. ಹಾಂ 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 ಇದು ಹೇಳಿದ್ದಾರೆ ನಮ್ಮ ಬೆಂಗಳೂರು ವಲಯದ ವ್ಯಾಪ್ತಿಯಲ್ಲಿ ಬರುವಂಥ 32 ಸ್ಟೇಷನ್ಗಳಿಗೆ ಹಾಂ ಅಪ್ಗ್ರೇಡ್ ಮಾಡ್ತಾ ಇದ್ವಿ. ಎಲ್ಲ ಕಡೆನೂ ನಮ್ಮ ಕಂಟ್ರೋಲಲ್ಲಿ ಇದು ಮಾಡ್ತೀವಿ. ಇನ್ನು ಉಳಿದಂತೆ ನಿಮ್ಮ ವಲಯಗಳಲ್ಲಿ ಕೊಡಿ ಸೇವೆ ಪ್ರಾರಂಭ ಆಗುತ್ತೆ, ಎಲ್ಲ ಕಡೆ ಡೆಮಾಲೇಷನ್ ಆಗ್ತಾ ಇದ್ದೇವೆ ಈಗ ಅಂತ ಹೇಳಿದ್ರು. ಒಳ್ಳೇದು ಅಧ್ಯಕ್ಷರೇ, ಇದನ್ನೇ ನಾವು ಚಾನಲ್ನಲ್ಲಿ ಪ್ರಸಾರ ಮಾಡ್ತೀನಿ, ಮಾತಾಡಿದ್ದೆ ಸಂಭಾಷಣೆನ ಮಾಡಿ ಅತ್ಯಂತ ಹೈಲೈಟ್ ಆಗಿ ಸಂಕ್ಷಿಪ್ತವಾಗಿ ಮತ್ತು ಇದನ್ನ ಒಂದು ಕಾನೂನುಬದ್ಧವಾಗಿ ಒಂದು ಇಂಗ್ಲೀಷ್ ನೋಟ್ ಹಾಕಿದ್ದೀವಿ ನಿಮ್ಗೆ. ಅದನ್ನೇ ಕನ್ನಡಕ್ಕೆ ಬೇಕಾದ್ರೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಸರ್. ಅದನ್ನ ಪೇಜನ್ನು ನೋಡ್ತೀನಿ ಸರ್. ಗೂಗಲ್ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಆಗುತ್ತೆ ಅದು. ಓಕೆ ಓಕೆ ಸರ್, ಓಕೆ ಥ್ಯಾಂಕ್ ಯು. ಈ ವಿಷಯವನ್ನು ಇಟ್ಕೊಂಡು ಮೆಮೊರಾಂಡಮ್ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ವತಿಯಿಂದ ಕೊಟ್ಟಿತ್ತು. ಅದಕ್ಕೆ ಸ್ಪಂದಿಸಿದಂಥ ಅಧಿಕಾರಿಗಳು ಈ ರೀತಿ ಸರ್ಕ್ಯುಲರ್ಗಳನ್ನು ಹೇಳಿದ್ದಾರೆ ಅಂತೇಳಿ ನೀವು ಆ ಸರ್ಕ್ಯುಲರ್ನ ಒಂದು ಓದಿ ಹೇಳ್ಬಿಟ್ಟು ಮುಗಿ ಹಾಕ್ರಿ ಸರ್. ಅದೊಂದು ಕಾಪಿ ಹಾಕ್ರಿ ಮತ್ತು ಮನಿ ಪತ್ರ ಒಂದು ಹಾಕ್ರಿ. ತಿಪ್ಪಮ್ಮ, ನಾನು ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದಿಂದ ನಾನು ಮಾತಾಡ್ತಾ ಇದ್ದೀನಿ. ನಾವು ಇದನ್ನು ಬೆಂಗಳೂರು ವಿಭಾಗ ಮಟ್ಟದ ರೈಲ್ವೆ ಇಲಾಖೆಗೆ ಬಂದಿದ್ವಿ. ರೈಲ್ವೆ ಇಲಾಖೆಗೆ ಬಂದಿರೋ ಉದ್ದೇಶ ಏನಂತಂದರೆ, ಏನು ನಮ್ಮ ಉತ್ತರ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ರೈಲಲ್ಲಿ ಬರೋವಂಥವ್ರು ಇದ್ದಾರೆ ನಮ್ಮ ವಿಕಲಚೇತನರು, ಅವರಿಗೆ ತುಂಬ ಸಮಸ್ಯೆಗಳಿದ್ವು, ತೊಂದರೆಗಳಿದ್ವು, ಬೇರೆ ಬೇರೆ ಸಮಸ್ಯೆಗಳಿದ್ವು. ಅವರು ಅಲ್ಲಿ ಒಂದು ಪ್ಲ್ಯಾಟ್ಫಾರ್ಮಿಂದ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಹೋಗೋದಕ್ಕೆ ಬರೋದಕ್ಕೆ, ಮತ್ತು ಕೆಲವು ಬೋಗಿಗಳ ವಿಚಾರವಾಗಿ ಮತ್ತು ರ್ಯಾಂಪ್ಗಳ ವಿಚಾರವಾಗಿ ಕಂಪ್ಲೇಂಟ್ ಇತ್ತು. ಆ ಒಂದು ಇಶ್ಯೂಗಳಿಟ್ಕೊಂಡು ನಾವು ಈ ಒಂದು ಬೆಂಗಳೂರು ರೈಲ್ವೆ ವಿಭಾಗಕ್ಕೆ ನಾವು ಬಂದುಬಿಟ್ಟು DRM ಆಫೀಸಲ್ಲಿ ನಾವು ಒಂದು ಮನವಿಯನ್ನು ಕೊಟ್ವಿ. DRM ಮ್ಯಾನೇಜರ್ಗೆ ನಾವು ಕೊಟ್ಟಾಗ ಅವರು ಹೇಳಿದರು, ನಮ್ಮ ಮನವಿಯನ್ನು ಸ್ವೀಕರಿಸಿ, ಇಲ್ಲ ನಮ್ಮ ವ್ಯಾಪ್ತಿಗೆ ಬರುವಂಥ 32 ಸ್ಟೇಷನ್ ಬರುತ್ತೆ ನಮ್ಮ ವ್ಯಾಪ್ತಿಗೆ, ನಾವು 32 ಸ್ಟೇಷನ್ನಲ್ಲಿ ಬ್ಯಾಟ್ರಿ ವೀಲ್ ಗಾಡಿಗಳನ್ನು ನಾವು ಯಾವತ್ತೂ ನಿಲ್ಲಿಸಿಲ್ಲ, ಇದೆ ಅಂತ ಹೇಳಿ ಅವ್ರು ಹೇಳಿದರು. ಇಲ್ಲ ಸರ್, ಇಲ್ಲ ಅಂತೇಳಿ ನಾವು ಹೇಳಿದ್ವಿ. ಯಾಕೆಂದರೆ ನಮ್ಮ ವಿಕಲಚೇತನರು ಸ್ಟೇಷನ್ಗಳಿಗೆ ಬಂದಾಗ ಅಲ್ಲಿ ಬ್ಯಾಟ್ರಿ ಗಾಡಿಗಳು ಇಲ್ಲದೇ ಇರೋದನ್ನು ಅವ್ರು ನಮ್ಮ ಗಮನಕ್ಕೆ ತಂದು ನಮ್ಮ ಹತ್ರ ಮನವಿ ಕೊಡಿಸೋದ್ರಿಂದ ನಾವು ಅವ್ರಿಗೆ ಇಲ್ಲ ಸರ್ ಗಾಡೀಲಿ ಇಲ್ಲ ಅಂತ ಹೇಳಿದಾಗ ತತ್ಕ್ಷಣವೇ ನಮ್ಮ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲೇ 10 ಗಾಡಿ ಇದೆ ಅಂತೇಳಿ ಆವಾಗಲೇ ಸಹಾಯವಾಣಿ ನಂಬರ್ ಕೊಟ್ಬಿಟ್ಟು ಅವರೇ ನಂಬರ್ ಕೊಟ್ಟು ಅವರು ಫೋನ್ ಮಾಡಿ ಮತ್ತು ನಮ್ಮ ಹತ್ರನೂ ಫೋನ್ ಮಾಡಿಸಿ ಸಹಾಯವಾಣಿಯನ್ನು ಕೊಟ್ಟರು. ನಮ್ಮ ವ್ಯಾಪ್ತಿಗೆ ಬರೋಂಥ 32 ಸ್ಟೇಷನ್ನಲ್ಲೂ ಬ್ಯಾಟ್ರಿ ಗಾಡಿಗಳು ಇದೆ, ನಿಮಗೆ ತೊಂದರೆ ಆಗೋಲ್ಲ, ಅಲ್ಲಲ್ಲಿ ಹೆಲ್ಪರ್ಸ್ ಇರ್ತಾರೆ, ದಯವಿಟ್ಟು ಬಳಸ್ಕೊಳ್ಳಿ ಅಂತೇಳಿದರು. ಜೊತೆಗೆ ಇವಾಗ ಏನು ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ವರ್ಕ್ ನಡೀತಾ ಇರೋದ್ರಿಂದ ಅಲ್ಲಿ ಇವಾಗ ಸದ್ಯ ಮಟ್ಟಕ್ಕೆ ಕಷ್ಟ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಮುಂದಿನ 6 ತಿಂಗಳಲ್ಲಿ ಇದಕ್ಕಿಂತ ಉತ್ತಮವಾದಂಥ ಲಿಫ್ಟ್ ಬರುತ್ತೆ, ಮತ್ತು ಏನು ಅಂಗವಿಕಲರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಆಧುನಿಕವಾಗಿ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳೆಲ್ಲನೂ ನಾವು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೀವು ಏನು ಹೇಳ್ತಾ ಇದ್ದೀರ ಅವೆಲ್ಲದಕ್ಕಿಂತ ಒಂದು ಸ್ಟೆಪ್ಪು ಮೇಲಾಗಿ ದಿವ್ಯಾಂಗಜನ ಯೋಜನೆಯಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ಗಳಲ್ಲಿ ಸಮೇತ ನಾವು ಹೈಟೆಕ್ ಆಗಿ ವಿಕಲಚೇತನರಿಗೆ ಅನುಕೂಲ ಆಗೋ ಥರ ಮಾಡ್ತಾಯಿದ್ದೀವಿ. ಅಲ್ಲಲ್ಲಿ ಸ್ಟೇಷನ್ಗಳಲ್ಲಿ ರಿಪೇರಿ ಮಾಡ್ತಾಯಿದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಿಮಗೆಲ್ರಿಗೂ ಅನುಕೂಲ ಆಗುತ್ತೆ. ನೀವು ಆ ವಿಚಾರವಾಗಿ ನಮ್ಮ ಹತ್ರ ಒಂದು ದಿವ್ಯಾಂಗಜನ ಯೋಜನೆಯಲ್ಲಿ ಒಂದು ಆ ಸ್ಕೀಮು ಏನೇನು ಸೌಲಭ್ಯಗಳು ಸಿಗುತ್ತೆ ವಿಕಲಚೇತನರಿಗೆ ಅನ್ನೋದು ಒಂದು ಇದನ್ನು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ರೈಲ್ವೆ ಸ್ಟೇಷನ್ಗಳಲ್ಲಿ ವಿಕಲಚೇತನರಿಗೆ ಏನೇನು ಅನುಕೂಲಗಳಿದೆ ಅನ್ನೋದು ಮತ್ತು ಏನು ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದಿದೆ. ಈ ಸರ್ಕ್ಯುಲರ್ನ ನೀವು ಓದ್ಕೊಳ್ಳಿ ಅಂತ ಹೇಳಿ ನಮಗೆ ಒಂದು ಸರ್ಕ್ಯುಲರ್ ಸಮೇತ ಕೊಟ್ಟು ತುಂಬ ಚೆನ್ನಾಗಿ ನಮಗೆ ಮಾತಾಡಿಸಿ ತಿಳುವಳಿಕೆನ ತುಂಬ ತಿಳುವಳಿಕೆ ಕೊಟ್ಟಿದ್ದಾರೆ. ಸ್ವಲ್ಪ ಎಲ್ಲೆಲ್ಲಿ ರಿಪೇರಿ ಇದೆಯೋ ಅಲ್ಲೆಲ್ಲಿ ಕಷ್ಟ ಆಗುತ್ತೆ, ಸುಧಾರಿಸ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತಂತೇಳಿ ಹೇಳಿದರು. ಈ ಒಂದು ವಿಚಾರವಾಗಿ ನಾವು ಇವತ್ತು ನಮ್ಮ ಬೀದರಿಂದ ಮಂಗಳಾ ಮೇಡಮ್ ಅವರ TV ಒಟ್ಟಿಗೆ ಅಲ್ಲಿಂದ ಬಂದಿದ್ದು ನಾವು ಇವತ್ತು ಈ ಇಲಾಖೆಗೆ ಬಂದುಬಿಟ್ಟು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ
ನಮ್ಮ ಈ ಒಂದು ಏನು ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ ಅದು ಇಡೀ ನಮ್ಮ ಕರ್ನಾಟಕ ವಿಕಲಚೇತನರೆಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಬಯಸ್ತಾ ಈ ಒಂದು ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟಕ್ಕೆ ಜಯವಾಗಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ನಮಸ್ಕಾರ, ನಾನು ಶಿವಗೇನಿ ಹತ್ತನೂರು, ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಒಕ್ಕೂಟದ ಖಜಾನ್ಸಿ ಆಗಿರುವಂಥ ತಿಪ್ಪಮ್ಮ ಮೇಡಮ್ ಅವರು ಏನು ಮಾತಾಡಿದರು, ಈ ವಿಚಾರವಾಗಿ ನಾವು ಸುಮಾರು ದಿನಗಳಿಂದ ನಮ್ಮ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಅಂಗವಿಕಲರದು ಒಂದು ಕೂಗಿತ್ತು. ಎಲ್ಲ ಒಂದು ರೈಲ್ವೆ ನಿಲ್ದಾಣಗಳು ಅಂಗವಿಕಲರಿಗೆ ಪೂರಕವಾಗಿ ಇಲ್ಲ, ಅಲ್ಲಿ ಸರಿಯಾದ ನಮಗೆ ಬ್ಯಾಟ್ರಿ ಗಾಡಿಗಳು ವ್ಯವಸ್ಥೆ ಇಲ್ಲ ಮತ್ತು ನಮಗೆ ಹತ್ತಲಿಕ್ಕೆ ಇಳಿಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ, ಅಲ್ಲಿ ದಿವ್ಯಾಂಗ ಮಿತ್ರರು ಒಂದು ಇಲಾಖೆಯಿಂದ ಇಲ್ಲ ಅಲ್ಲಿ ಅನ್ನುವಂಥ ಕೂಗಿತ್ತು. ಆ ಒಂದು ಬೇಡಿಕೆಯನ್ನು ಆಧರಿಸಿ ಇವತ್ತು ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ವತಿಯಿಂದ ನಾವು ಮಾನ್ಯ ಸಹಾಯಕ ಅಧಿಕಾರಿಗಳು ರೈಲ್ವೆ ವಲಯ ಬೆಂಗಳೂರು ಇವರನ್ನು ನಾವು ಸಂಪರ್ಕಿಸಿ ಮತ್ತು ರೀಜ್ನಲ್ ಮ್ಯಾನೇಜರ್ ಇವರಿಗೆ ಕರ್ನಾಟಕ ಇವರಿಗೂ ಕೂಡ ನಾವು ಒಂದು ಮನವಿ ಪತ್ರವನ್ನು ಬರೆದಾಗ ಅವರು ನಮ್ಮೊಂದಿಗೆ ಉತ್ತಮವಾದ ರೀತಿಯಲ್ಲಿ ಸ್ಪಂದಿಸಿ, ಇಲ್ಲ ಇನ್ನು ಮುಂದೆ ನೀವು ಕೇಳುವಂಥದ್ದು ಲೆವೆಲಿಂಗ್ ಬಾಡಿ ಪ್ಲಾಟ್ಫಾರಮ್ ಮಾದರಿಯಲ್ಲೇ ಇನ್ನು ಮುಂದೆ ನಮ್ಮ ಒಂದು ಏನು ರೈಲ್ವೆ ನಿಲ್ದಾಣಗಳು ಉನ್ನತ ದರ್ಜೆಗೆ ಏರಿಸ್ತಾ ಇದ್ದೀವಿ, ಅದು ಎಲ್ಲ ದಿವ್ಯಾಂಗ ಮಿತ್ರ ಇದಾಗಿ ಏರಿಸ್ತಾ ಇದ್ದೇವೆ ಅಂತ ಅವರು ಹೇಳಿದರು. ನಾವು ಕೇಳ್ತಾ ಇರೋದು ಇಷ್ಟೇ, 2007ರ ಹಿರಿಯ ನಾಗರಿಕರ ಒಂದು ಹಕ್ಕುಗಳ ಅಧಿನಿಯಮ 97 ಮತ್ತು RPWD ಕಾಯ್ದೆ 2011 ಸೆಕ್ಷನ್ 40, 41, 42, 43 ಅಡಿಯಲ್ಲಿ ಏನು ಹೇಳ್ತಾ ಇದೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಗೆ, ಮತ್ತು ನಮ್ಮ ಒಂದು ಏನು ಭಾರತೀಯ ಸುಗಮ ಭಾರತ ದಿವ್ಯಾಂಗ ಅಭಿಯಾನ ಕಾರ್ಯಕ್ರಮದ ಒಂದು ಪರಿಕಲ್ಪನೆಯಂತೆ ನಮ್ಮ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ಗಳು ಆ ರೀತಿ ಉನ್ನತೀಕರಣಗೊಳಿಸ್ಬೇಕನ್ನುವಂಥ ಒಂದು ಮನವಿಯನ್ನು ನಾವು ಇವತ್ತು ಸಲ್ಲಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಇನ್ನು ಮುಂದೆ ನಿಮಗೆ ಬ್ಯಾಟ್ರಿ ಗಾಡಿಗಳು ಕೂಡ ಅವಶ್ಯಕತೆ ಬೀಳೋದಿಲ್ಲ, ಅಂಥ ಮಟ್ಟದಲ್ಲಿ ನಮ್ಮ ಒಂದು ರೈಲ್ವೆ ನಿಲ್ದಾಣಗಳು ಏನು ಅಪ್ಗ್ರೇಡ್ ಆಗ್ತಾ ಇದ್ದಾವೆ, ಅವು ಪ್ಲಾಟ್ಫಾರ್ಮಿನ ಒಂದು ಅಂದರೆ ರೈಲ್ವೆ ನಿಲ್ದಾಣದ ಎಂಟ್ರೆನ್ಸ್ನಿಂದವರೆಗೂ ರೈಲ್ವೆ ಕೋಚಿನವರೆಗೂ ಮತ್ತು ರೈಲ್ವೆ ಕೋಚ್ನಿಂದ ಹಿಡಿದು ನಿಮ್ಮ ಒಂದು ಎಕ್ಸಿಟ್ವರೆಗೂ ಕೂಡ ನಿಮಗೆ ಒಂದು ಲಿಫ್ಟ್ ಸಿಸ್ಟಮ್ ಬರುತ್ತೆ, ಅದರಲ್ಲಿ ನಿಮ್ಮನ್ನು ಸುಲಭವಾಗಿ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಇದಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಈಗಾಗಲೇ ಈ ಒಂದು ಕಾಮಗಾರಿಗಳು ಪ್ರಾರಂಭ ಮಾಡಿದ್ದೀವಿ, ಅಲ್ಲಿವರೆಗೂ ಕಾದು ನೋಡಿ ಅಂಥೇಳಿ ಅವರು ನಮಗೆ ಒಂದು ಸ್ಫೂರ್ತಿದಾಯಕ ಒಂದು ಸಂದೇಶವನ್ನು ಕೊಟ್ಟು, ಈಗಾಗಲೇ ತಿಪ್ಪಮ್ಮ ಮೇಡಮ್ ಅವರು ಹೇಳಿದಂತೆ ಬೆಂಗಳೂರು ವಲಯಕ್ಕೆ ಸಂಬಂಧಪಡುವಂಥ ಎಲ್ಲ ಒಂದು ನಿಲ್ದಾಣಗಳನ್ನು ಅವರು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಕೂಡ ನಿಮ್ಮ ವಲಯ ಮಟ್ಟದಲ್ಲಿ ಇದನ್ನು ನೀವು ಕಾಪಿಯನ್ನು ಸಲ್ಲಿಸಿ ಅಂಥೇಳಿ ಅವರು ಕೂಡ ದಿವ್ಯಾಂಗ ಮಿತ್ರದ ಒಂದು ಏನು ಸರ್ಕ್ಯುಲರ್ ಏನಿದೆ ಆ ಒಂದು ಸರ್ಕ್ಯುಲರ್ಗೆ ಸಂಬಂಧಪಟ್ಟಂಗೆ ಒಂದು ಸರ್ಕ್ಯುಲರ್ ಕೂಡ ಹಾಕಿದ್ದಾರೆ. ಇದನ್ನು ಕೂಡ ನಾವು ತಮ್ಮೆಲ್ಲರೊಂದಿಗೆ ಹಂಚ್ಕೊಳ್ತಾ ಇದ್ದೀವಿ. ಇದನ್ನು ಎಲ್ಲ ಮಾಧ್ಯಮ ಮಿತ್ರರು ಇದನ್ನು ಪ್ರಚಾರ ಮಾಡಬೇಕು, ಇದು ಪ್ರತಿಯೊಬ್ಬ ಅಂಗವಿಕಲರು ತಲುಪಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ವ್ಯವಸ್ಥಾಪಕರು ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಸಂದೇಶವನ್ನು ಮತ್ತು ಈ ಸರ್ಕ್ಯುಲರನ್ನು ನಾವು ತಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೀವಿ. ಇದನ್ನು ರಾಜ್ಯದ ಜನತೆಗೆ ಮುಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅಭಿನಂದನೆಗಳು ಅಧಿಕಾರಿಗಳಿಗೂ. ನಾನು